ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಅವರು ಫುಲ್ ಸರ್ಕಸ್ ಅನ್ನು ಮುಂದುವರಿಸಿದ್ದಾರೆ. 107 ಸ್ಥಾನ ಗೆದ್ದರೂ ಸಹ ಮ್ಯಾಜಿಕ್ ಸಂಖ್ಯೆಗೆ ಗಿಲ್ಲಿ ತೀವ್ರ ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 118 ಶಾಸಕರ ಪಟ್ಟಿಯನ್ನು ನೀಡೋದಕ್ಕೆ ವಿಜಯ್ಗೆ ಗವರ್ನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ವಿಜಯ್ 118 ಶಾಸಕರ ಪಟ್ಟಿಯನ್ನು ನೀಡಬಹುದಾದಂತಹ ಸಾಧ್ಯತೆ ಇದೆ. ಟಿವಿಕೆಗೆ ಆಲ್ರೆಡಿ ಕಾಂಗ್ರೆಸ್ನ 5 ಶಾಸಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಅಲ್ಲಿಗೆ ಟಿವಿಕೆ ವಿಜಯ್ ಬಳಿ ಸದ್ಯ 112 ಶಾಸಕರ ಸಂಖ್ಯಾಬಲವಿದೆ, ಬೆಂಬಲ ಇದೆ. ಬಹುಮತ ಸಾಬೀತಿಗೆ ಇನ್ನು 6 ಶಾಸಕರ ಬೆಂಬಲ ಬೇಕು. ಮುಸ್ಲಿಂ ಲೀಗ್ ಮತ್ತು ಇತರೆ ಸಣ್ಣ ಪುಟ್ಟ ಪಕ್ಷಗಳ ನಿಲುವು ಏನು ಅನ್ನೋದು ಇವತ್ತು ಪ್ರಕಟವಾಗುತ್ತೆ. ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರತಕ್ಕಂತಹ ಬೆಳವಣಿಗೆ. ಒಂದು ಕಡೆ ವಿಜಯ್ ಅವರು ತಮಿಳುನಾಡಿನ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು. ಆದರೆ ಆ ಖುಷಿ ತುಂಬ ಹೊತ್ತು ಇರಲಿಲ್ಲ. ಬಿಕಾಸ್ ವಿಜಯ್ ಅವರು ಈಗ ಮ್ಯಾಜಿಕ್ ನಂಬರನ್ನು ತಲುಪೋದಕ್ಕೆ ಹೆಣಗಾಟ ನಡೆಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಅಂತೂ ವಿಜಯ್ ಅವರಿಗೆ ಬಹಳ ಸುಲಭವಾಗಿ 5 ಶಾಸಕರ ಬೆಂಬಲವನ್ನು ಘೋಷಿಸಿದೆ. ಆದರೆ ಇನ್ನುಳಿದವರು ಇನ್ನೂ ಚರ್ಚೆಯಲ್ಲೇ ನಿರತರಾಗಿದ್ದಾರೆ. ಸರ್ಕಾರ ರಚಿಸಲು ಟಿವಿಕೆಗೆ ಬೆಂಬಲ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಪಿಐ ರಾಜ್ಯ ಕಾರ್ಯಕಾರಿ ಸಭೆಯನ್ನ ಕರೆಯಲಾಗಿದೆ. ಟಿವಿಕೆಗೆ ಬೆಂಬಲವನ್ನು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಪಿಐ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆಯಲಾಗಿದೆ. ಬೆಳಗ್ಗೆ 10 ಗಂಟೆಗೆ, ಅಂದರೆ ಈಗ ಸಿಪಿಐ ರಾಜ್ಯ ಕಾರ್ಯಕಾರಿಣಿ ಸಭೆ ಶುರುವಾಗಲಿದೆ. ಸಭೆಯ ಬಳಿಕ ಸಿಪಿಐ ನಾಯಕರು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಮಗದೊಂದು ಕಡೆ ಸಿಪಿಐಎಂ ನಾಯಕರು ಸಹ ಮಧ್ಯಾಹ್ನ 3 ಗಂಟೆಗೆ ಸಭೆ ನಡೆಸಲಿಕ್ಕಿದ್ದಾರೆ. ಅಲ್ಲಿಗೆ ಸಿಪಿಐ ಮತ್ತು ಸಿಪಿಐಎಂ ಎರಡೂ 4 ಆಗುತ್ತೆ. ಎರಡೆರಡು ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಸಿಪಿಐ 2, ಸಿಪಿಐಎಂ 2. ಇಬ್ಬರು ಸಹ ವಿಜಯ್ ಅವರಿಗೆ ಬೆಂಬಲ ಕೊಟ್ಟರೆ ಅಲ್ಲಿಗೆ 12 ಶಾಸಕರ ಕೊರತೆ ಉಂಟಾಗಬಹುದು. ಬಹುಶಃ ಅದನ್ನು ಬೇರೆ ಪಕ್ಷಗಳ ಮೂಲಕ ವಿಜಯ್ ಅವರು ಪಡೆದುಕೊಳ್ಳಬಹುದಾದಂಥ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ಬಹುಮತ ಸಾಬೀತು ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸಿಪಿಐ ಮತ್ತು ಸಿಪಿಐ ವಿಸಿಕೆ ಪಕ್ಷದ ನಿರ್ಧಾರದತ್ತ ಎಲ್ಲರ ಚಿತ್ತ ಇರುವಂಥದ್ದು. ಸೊ ಹಾಗಾದರೆ ವಿಜಯ್ ಅವರು ಮುಂದಿನ ಹಂತಗಳಲ್ಲಿ ಏನು ಮಾಡ್ತಾರೆ ಅನ್ನುವಂಥದ್ದು ಕೋರ್ಟ್ ಮೊರೆ ಹೋಗುವ ಬಗ್ಗೆ ಇವತ್ತು ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಒಂದು ಕಡೆ ಸಿಪಿಐ, ಮಗದೊಂದು ಕಡೆ ಸಿಪಿಐಎಂ ಪಕ್ಷಗಳ ಸಭೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಬಹುಮತ ಸಾಬೀತು ಮತ್ತಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸಿಪಿಐ ಮತ್ತು ಸಿಪಿಐಎಂ ವಿಸಿಕೆ ಪಕ್ಷದ ನಿರ್ಧಾರದತ್ತ ವಿಜಯ್ ಅವರ ಚಿತ್ತವಿದೆ. ಕೋರ್ಟ್ ಮೊರೆ ಹೋಗುವ ಬಗ್ಗೆ ಇವತ್ತು ನಿರ್ಧಾರವನ್ನು ಕೈಗೊಳ್ಳುವಂತಹ ಲಕ್ಷಣಗಳಿದೆ. ಸಿಪಿಐ 2 ಇದೆ, ಸಿಪಿಐಎಂ 2 ಇದೆ. ಮಗದೊಂದು ಕಡೆ ವಿಸಿಕೆ ವಿಡುದಲೈ ಚಿರುತೈ ಕಚ್ಚಿ ಅದೊಂದು 2 ಇದೆ. ಟೋಟಲ್ 6 ಆಗುತ್ತೆ. ಈಗ 6 ನಂಬರ್ ಬೇಕು. ಸೊ ಈ ಮೂವರು ಸಹ ದೊಡ್ಡ ಮನಸ್ಸು ಮಾಡಿ ಏನಾದರೂ ವಿಜಯ್ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಿಸಿದ್ರೆ ಬಹಳ ನಿರಾತಂಕವಾಗಿ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದರ ಜೊತೆಗೆ ತಮ್ಮ ಸರ್ಕಾರವನ್ನು ಟೇಕ್ ಆಫ್ ಮಾಡಬಹುದು. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಸಭೆ ಇದೆ. ಸಭೆಯಲ್ಲಿ ಒಂದು ತೀರ್ಮಾನ ಹೊರಬೀಳಬಹುದಾದಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ಲೈವಲ್ಲಿ ಕನೆಕ್ಟ್ ಆಗಿರುವಂಥದ್ದು. ರೂಪೇಶ್, ತಮಿಳುನಾಡು ವಿಧಾನಸಭಾ ಚುನಾವಣೆಯ ರಿಸಲ್ಟ್ನ ನಂತರ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು, ಒಂದು ಕಡೆ ಟಿವಿಕೆ ಮ್ಯಾಜಿಕ್ ನಂಬರನ್ನು ತಲುಪೋದಕ್ಕೆ ಪಡ್ತಾ ಇರತಕ್ಕಂಥ ಪಡಿಪಾಟ್ಲಾಗಿರ್ಬೋದು, ಹೆಣೆಗಾಟ ಆಗಿರ್ಬೋದು, ಮಗದೊಂದು ಕಡೆ ಬೇರೆ ಬೇರೆ ಪಕ್ಷಗಳ ಮನಸ್ಥಿತಿ ಏನು, ಲೆಕ್ಕಾಚಾರ ಏನು ಸಹ ಗೊತ್ತಾಗ್ತಾ ಇಲ್ಲ. ಸದ್ಯ ತಮಿಳುನಾಡು ರಾಜಕೀಯದಲ್ಲಿ ಏನು ನಡೀತಾ ಇದೆ ಅಂತ ರೂಪೇಶ್?
ಶಿವಶಂಕರ್, ಇಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಈಗ ಟಿ.ವಿ.ಕೆ ಪಕ್ಷದ ವಿಜಯ್ ಅವರು ಸಿಎಂ ಆಗಬೇಕು, ಸರ್ಕಾರ ರಚಿಸಬೇಕು ಅಂತಲೇ ಹೊರಟಿದ್ದಾರೆ. ಆದರೆ ಅವರೀಗ ಸರ್ಕಾರ ರಚಿಸೋದಕ್ಕೂ ಮುಂಚೆನೇ ಒಂದು ಬೆಂಬಲ ಪತ್ರವನ್ನು, ಎಷ್ಟು ಶಾಸಕರ ಬೆಂಬಲ ಇದೆ, ಬಹುಮತ ಇದೆಯಾ ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಹೇಳಿ ಈಗ ಗವರ್ನರ್ ಹೇಳ್ತಾ ಇದ್ದಾರೆ. ಬೆಂಬಲ ಪತ್ರವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೆಂಬಲ ಪತ್ರ ಈಗ ಸಿಗೋದು ಒಟ್ಟಾರೆಯಾಗಿ 112 ಜನರ ಬೆಂಬಲ ಪತ್ರ ಅಷ್ಟೇ ಸಿಗಬಹುದು. ಯಾಕಂದ್ರೆ ಇನ್ನೂ ಕೂಡ ಬಹುಮತಕ್ಕೆ 6 ಸೀಟುಗಳು ಕೊರತೆ ಆಗುತ್ತೆ, ಅದು ಕೂಡ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟ ಮೇಲೆ. ಹೀಗಾಗಿ ಕಾಂಗ್ರೆಸ್ ಟಿ.ವಿ.ಕೆ ಜೊತೆ ಫರ್ಮ್ ಆಗಿ ನಿಂತಿದೆ. ಹೀಗಾಗಿ ಅವರ MLAಗಳೆಲ್ಲರೂ ಕೂಡ ಈಗ ಟಿ.ವಿ.ಕೆಗೆ ಬೆಂಬಲಿಸ್ತಾ ಇದ್ದಾರೆ. ಒಂದು ಪೋಸ್ಟ್ ಅನ್ನು ಕೂಡ ಕಾಂಗ್ರೆಸ್ ಮಾಡಿತ್ತು, ಡೋಂಟ್ ಬಿಟ್ರೆ ಅಂತೇಳಿ. ದಿಸ್ ಇಸ್ ಮ್ಯಾಂಡೇಟ್, ಇದನ್ನ ಮನುಪ್ಯುಲೇಟ್ ಮಾಡೋದು ಬೇಡ ಅಂತೇಳಿ. ಯಾಕಂದ್ರೆ ಒಂದು ಜನರು ಸ್ಪಷ್ಟವಾಗಿರ್ತಕ್ಕಂಥ ಮ್ಯಾಂಡೇಟ್ ಅನ್ನ ಅಥವಾ ಒಂದು ಬಹುಮತ ಇಲ್ಲದೇ ಇದ್ರೂ ಕೂಡ ಅತಿ ದೊಡ್ಡ ಪಕ್ಷವಾಗಿ ಟಿ.ವಿ.ಕೆ ಹೊರಹೊಮ್ಮಿದೆ. ಹೀಗಾಗಿ ಜನರು ಕೊಟ್ಟ ನಿರ್ಧಾರವನ್ನು ಒಪ್ಪಬೇಕು ಅಂತ ಅರ್ಥದಲ್ಲಿ ಟ್ವೀಟ್ ಅನ್ನು ಮಾಡಿದೆ. ಆದ್ರೆ ಈಗ CPM ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, CPIM ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಅದೇ ರೀತಿಯಾಗಿ ಬೇರೆ ಪಕ್ಷಗಳೆಲ್ಲ ವಿಸಿಕೆ ಪಕ್ಷ ಇರ್ಬೋದು, ಬೇರೆ ಬೇರೆ ಚಿಕ್ಕ ಪುಟ್ಟ ಪಕ್ಷಗಳು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಹೀಗಾಗಿ ವಿಜಯ್ ಅವ್ರಿಗೊಂದು ವಿಶ್ವಾಸ ಇದೆ, CPI ಅಥವಾ CPM ಇರಬಹುದು, ಅದು ಬಹುಮತ ಕೊಡುತ್ತೆ ಅಂತ. ಅವರೆಲ್ಲ 2 ಸೀಟ್ಗಳನ್ನ ಹೊಂದಿದ್ದಾರೆ. ಅವ್ರು ಬೆಂಬಲ ಕೊಟ್ಟರೆ ಒಂದು ಹಂತಕ್ಕೆ ಬಹುಮತ ಸಾಧಿಸಿದಂತಾಗುತ್ತೆ. ಹೀಗಾಗಿ CPM 10 ಗಂಟೆಗೂ ಸೆಕ್ರೆಟರಿಗಳ ಮೀಟಿಂಗ್, ಅಂದ್ರೆ ಕಾರ್ಯದರ್ಶಿಗಳ ಮೀಟಿಂಗ್ ಅನ್ನು ಕರೆದಿದ್ರೆ, 2 ಗಂಟೆಗೆ ಸ್ಟೇಟ್ ಕಮಿಟಿಯ ಮೀಟಿಂಗ್ ಅನ್ನು ಕೂಡ ಕರೆದಿದೆ, LPI ಮೀಟಿಂಗ್ ಅನ್ನು ಕೂಡ ಕರೆದಿದೆ. ಈ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗುತ್ತೆ ವಿಜಯ್ ಅವರಿಗೆ ಬೆಂಬಲ ಕೊಡಬಹುದಾ ಬೇಡವಾ ಅಂತ ಹೇಳಿ. ಹೀಗಾಗಿ ಬೆಂಬಲ ಕೊಟ್ಟಿದ್ದೆ ಹೋದಾದ್ರೆ ಸರ್ಕಾರ ರಚನೆ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಹಾಕೊಂಡಿದೆ. ಅದೇ ರೀತಿಯಾಗಿ ಈಗ ಇಲ್ಲಿ ಒಂದು AIADMKಲ್ಲೂ ಕೂಡ ಒಂದಿಷ್ಟು ರಿಫ್ಟ್ಗಳು ಕಾಣಿಸ್ತಾ ಇದೆ. ಹೀಗಾಗಿ ಈ ರಿಫ್ಟು ಕೂಡ ಸಹಾಯ ಮಾಡಬಹುದು ಅನ್ನೋದನ್ನ ಊಹಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ವಿಜಯ್ಗೆ ಸರ್ಕಾರ ರಚಿಸಬೇಕಾದ್ರೆ ಬೇರೆ ಅನ್ಯ ಪಕ್ಷಗಳ ಬೆಂಬಲ ಬೇಕೇ ಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಏನೇ ಬೆಂಬಲ ಸಿಗುತ್ತಾ ಇಲ್ಲ ಅನ್ನೋದೇ ಬಹುಮುಖ್ಯ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಪಕ್ಷದಲ್ಲಿ ಏನಾದ್ರು CP ಅಥವಾ CPM ಅಲ್ಲಿ ಪಕ್ಷದಲ್ಲಿ ನಿರ್ಧಾರ ಬೆಂಬಲ ಕೊಡೋದು ಬೇಡ ಅಂತ ನಿರ್ಧಾರ ಮಾಡಿದ್ರೆ ಮತ್ತೆ 6 ಸ್ಥಾನಗಳ ಕೊರತೆ ಆಗುತ್ತೆ. ಇದನ್ನು ಹೊಂದಿಸಿಕೊಳ್ಳೋದು ಹೇಗೆ? ಬೇರೆ ಬೇರೆ ಪಕ್ಷಗಳು ದೊಡ್ಡ ಮಟ್ಟಕ್ಕೆ ಡಿಮಾಂಡ್ಗಳು ಇಡ್ಬೋದು. ಹೀಗಾಗಿ ಒಂದು ಕಡೆ ಏನಾದರೂ ಬೇರೆ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ಏನಾದರೂ ಸ್ಥಾನಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎಲ್ಲಾ ಶಾಸಕರು ರಾಜೀನಾಮೆ ಕೊಡೋದು, ಪುನಃ ಚುನಾವಣೆ ಹೋಗಿ ಕೂಡ ತಯಾರಿ ನಡೆಸ್ಕೊಳ್ಳೋದು ಕಾಣ್ತಾ ಇದೆ. ಹೀಗಾಗಿ ಏನೇನಾಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಶಿವಶಂಕರ್. ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ. ಓಕೆ ರೂಪೇಶ್, ನಾನು ಮತ್ತೆ ತಮ್ಮನ್ನ ಮಾತಾಡಿಸ್ತೀನಿ. ಇನ್ನು ಮತ್ತೊಂದೆಡೆ AIADMKಯಿಂದ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ವಿಜಯನ್ನ ಬೆಂಬಲಿಸುವ ನಿಟ್ಟಿನಲ್ಲಿ AIADMK ಇಬ್ಬಾಗ ಆಗುವಂತಹ ಆತಂಕ ನಿರ್ಮಾಣ ಆಗಿದೆ. ಒಂದು ಕಡೆ AIADMK ರೆಸಾರ್ಟ್ ಪಾಲಿಟಿಕ್ಸ್ ಅನ್ನು ಶುರು ಮಾಡಿದೆ. ಯಾಕೆಂದರೆ ವಿಜಯ್ ಅವರನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಪಕ್ಷದಲ್ಲೇ ಪರ ವಿರೋಧದ ಚರ್ಚೆಗಳು. ಹಾಗಾಗಿ AIADMK ಇಬ್ಬಾಗ ಆಗುತ್ತಾ ಅನ್ನುವ ಆತಂಕ ಇದೆ. ಷಣ್ಮುಗಂ ಬಣ ಟಿ.ವಿ.ಕೆಗೆ ಬೆಂಬಲವನ್ನು ಕೊಡುವಂತಹ ಲೆಕ್ಕಾಚಾರದಲ್ಲಿದೆ. ಪಳನಿಸ್ವಾಮಿಗೆ ಸೆಡ್ಡು ಹೊಡೆಯಲಿದೆಯಾ ಷಣ್ಮುಗಂ ಬಣ ಅನ್ನುವ ಪ್ರಶ್ನೆ ಇದೆ. ಸದ್ಯ 20ಕ್ಕೂ ಹೆಚ್ಚು AIADMK ಶಾಸಕರು ಪುದುಚೇರಿಯಲ್ಲಿದ್ದಾರೆ. ಪುದುಚೇರಿಯ ರೆಸಾರ್ಟ್ ತಲುಪಿದ್ದಾರೆ. AIADMK ನಾಯಕ EPS ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ AIADMKಯ ಮುಂದಿನ ನಡೆ. AIADMKಗೆ ಈ ಪಕ್ಷ ವಿಭಜನೆ ಅಥವಾ ಈ ಬಣಗಳು ಅನ್ನುವಂಥದ್ದು ಹೊಸದೇನಲ್ಲ. ಜಯಲಲಿತಾ ಅವರ ನಿಧನದ ನಂತರ ಪನ್ನೀರ್ ಸೆಲ್ವಂ ಮತ್ತು ಎಡಪ್ಪಾಡಿ ಪಳನಿಸ್ವಾಮಿ ಅವರ ನಡುವೆ ಉಂಟಾದಂತಹ ಬಣ ಕಿತ್ತಾಟದಿಂದ ಯಾರು ನಾಯಕನಾಗಬೇಕು ಅನ್ನುವ ವಿಚಾರಕ್ಕೆ ಶುರುವಾದಂತಹ ಜಟಿಲ ಸಮಸ್ಯೆಯಿಂದ ಪಕ್ಷವೇ 2 ಹೋಳಾಗಿತ್ತು. ಅದಾದಮೇಲೆ ಅಂತಿಮವಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಇಡೀ ಪಕ್ಷದ ಒಂದು ಜವಾಬ್ದಾರಿಯನ್ನು ಅಥವಾ ಇಡೀ ಪಕ್ಷದ ಆ ಸ್ಟ್ರೆಂತನ್ನು ತಮ್ಮ ಒಂದು ಸುಪರ್ದಿಗೆ ತೆಗೆದುಕೊಂಡರು. ಸೊ ಈಗ ಮತ್ತೆ ಅದೇ ರೀತಿಯಾದಂಥ ಆತಂಕ AIADMKಗೆ ಕಾಡ್ತಾ ಇದೆ ವಿಜಯ್ ಅವರನ್ನು ಬೆಂಬಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಏನಾಗಬಹುದು ಅನ್ನುವಂಥದ್ದು ಇರ್ತಕ್ಕಂತಹ ದೊಡ್ಡ ಪ್ರಶ್ನೆ. 30ಕ್ಕೂ ಹೆಚ್ಚು ಶಾಸಕರು ಅಂದರೆ ಆಲ್ಮೋಸ್ಟ್ 2/3 ಆಫ್ ದ ಮೆಜಾರಿಟಿ ವಿಜಯ್ ಅವರಿಗೆ ಬೆಂಬಲ ಸೂಚಿಸಿದರೆ ಯಾವುದೇ ರೀತಿಯಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಇದರ ಅಂಡರ್ಗೆ ಬರೋದಿಲ್ಲ. ಬಹಳ ಆರಾಮಾಗಿ ಎಲ್ಲ ಶಾಸಕರು ತಮ್ಮ ಓನ್ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಮಗದೊಂದು ಕಡೆ ಒಂದು ರೀತಿಯಾಗಿ AIADMK ಶಾಸಕರಿಗೆ ಐಷಾರಾಮಿ ಲಾಕ್ಡೌನ್ ಅನ್ನುವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುದುರೆ ವ್ಯಾಪಾರದ ಆತಂಕದಲ್ಲಿ ರೆಸಾರ್ಟ್ ಸೇರ್ಕೊಂಡಿದ್ದಾರೆ ಎಲ್ಲ AIADMK ಶಾಸಕರು. ಪಾಂಡಿಚೇರಿಯ ಐಷಾರಾಮಿ ರೆಸಾರ್ಟ್ನಲ್ಲಿ ಎಲ್ಲ ಶಾಸಕರಿದ್ದಾರೆ. ಪ್ರತಿಸ್ಪರ್ಧಿ ಪಕ್ಷ ಹೊರಗಿನವರ ಜೊತೆಗೆ ಮಾತಾಡಬಾರ್ದಂತೆ ಶಾಸಕರು. AIADMK ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಗೆದ್ದಿರ್ತಕ್ಕಂಥ ಎಲ್ಲ ಶಾಸಕರಿಗೆ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಸಕರ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಮುಖಂಡರಿಗೆ
ಎಡಪಾಡಿ ಪಳನಿಸ್ವಾಮಿಯವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಓಕೆ, ಈಗ ಮತ್ತೆ ನಮ್ಮ ಪ್ರತಿನಿಧಿ ರೂಪೇಶ್ ಲೈವಲ್ಲಿ ಕಂಟಿನ್ಯೂ ಆಗ್ತಾ ಇರ್ತಕ್ಕಂಥದ್ದು. ರೂಪೇಶ್, ಈಗ AIADMKಗೆ ಕಾಡ್ತಾ ಇರ್ತಕ್ಕಂಥ ಭಯ ಏನು ಅಂದರೆ ಎಲ್ಲಿ ಪಕ್ಷ ಇಬ್ಬಾಗ ಆಗೋಗ್ಬಿಡುತ್ತಂತೆ. ಯಾಕಂದರೆ ಆಲ್ರೆಡಿ ಈ ರೀತಿಯಾದಂಥ ಸನ್ನಿವೇಶ ಸಂದರ್ಭಗಳನ್ನು ಪಕ್ಷ ನೋಡಿದೆ. ಸೊ ಹಾಗಾಗಿ ಯಾವ ರೀತಿಗೆ ಶಾಸಕರನ್ನ ಸೇಫ್ ಗಾರ್ಡ್ ಮಾಡುವ ಕೆಲಸವನ್ನು ಎಡಪಾಡಿ ಪಳನಿಸ್ವಾಮಿ ಅವರು ಮಾಡ್ತಾ ಇದ್ದಾರೆ? ಶಿವಶಂಕರ್, ಒಂದು ಕಡೆ ಒಂದು AIADMK ಹಾಗೆ DMK ಮೈತ್ರಿಯನ್ನು ಮಾಡ್ಕೊಂಡ್ರೆ ಯಾವ ರೀತಿ DMK ಜೊತೆ ಕಾಂಗ್ರೆಸ್ ಇಲ್ಲ, ಹೀಗಾಗಿ ಮೈತ್ರಿ ಮಾಡ್ಕೊಂಡ್ರೆ ಸರ್ಕಾರ ರಚಿಸಬಹುದಲ್ಲ ಅಂತ ಒಂದು ಚಿಂತನೆಗಳಾಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ DMK ಜೊತೆ ಹೋಗಬಾರದು, ವಿಜಯ್ ಅವರಿಗೆ ಬೆಂಬಲ ಸೂಚಿಸಬೇಕು ಅಂತೇಳಿ AIADMK ಒಂದು ಬಣ ಹೇಳ್ತಾ ಇದೆ. ಈ ಬಣ ಹೇಳೋದು ಏನಂದ್ರೆ ವಿಜಯ್ ಅವರಿಗೆ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ, ಹೀಗಾಗಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತೇಳಿ. ಆದರೆ ಈಗ ಅಂದ್ರೆ ಪಳನಿಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನಾವು ವಿಜಯ್ ಜೊತೆ ಹೋಗೋದು ಸರಿಯಾಗಲ್ಲ ಅಂತ ಹೇಳಿ. ಆದರೆ ಈ ನಿರ್ಧಾರದ ವಿರುದ್ಧ ಪಕ್ಷದಲ್ಲಿ ಸೀನಿಯರ್ ಲೀಡರ್ ಆಗಿರ್ತಕ್ಕಂಥ ಷಣ್ಮುಗಂ ಅವರು ಒಂದು ಬಂಡಾಯದ ಬಾವುಟವನ್ನು ಹಾರಿಸಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ತಮ್ಮೊಂದಿಗೆ 30ಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ, ವಿಜಯ್ ಅವರಿಗೆ ಬೆಂಬಲ ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಪುದುಚೇರಿಯ ಒಂದು ರೆಸಾರ್ಟ್ಗೂ ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ರೆಸಾರ್ಟ್ನಲ್ಲಿ ಇದ್ಕೊಂಡು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಆದರೆ ರೆಸಾರ್ಟ್ಗೆ ಪಳನಿಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಈ ಒಂದು ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿಗ ವಿಜಯ್ ಅವರಿಗೆ ಬೆಂಬಲವನ್ನು ಕೊಡಬಾರದು, ಹೀಗಾಗಿ ಪಕ್ಷ ಉಳಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನಗಳಾಗ್ತಾ ಇದೆ. ಆದರೆ ಅವರಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ, ಎಲ್ಲವೂ ಕೂಡ ಆಗ್ತಾ ಇದೆ. ಓವರ್ ಆಲ್ ಆಗಿ ನಾವು ವಿಜಯ್ ಅವರಿಗೆ ಬೆಂಬಲವನ್ನು ಕೊಡೋದಿಲ್ಲ ಅಂತ ಹೇಳಿ ಹೇಳೋದಕ್ಕೆ EPS ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿಗ ಒಂದು ಚರ್ಚೆ ಅಂತೂ ಆಗ್ತಾ ಇದೆ. ವಿಜಯ್ ಅವರಿಗೆ ಬೆಂಬಲವನ್ನು ಕೊಟ್ಟರೆ ಸದ್ಯಕ್ಕೆ ಸರ್ಕಾರ ರಚಿಸಬಹುದು ಅಂತೇಳಿ AIADMKಯ ಒಂದಿಷ್ಟು ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದಕ್ಕೆ 28 ಅಥವಾ 30 ಜನರ ಬೆಂಬಲ ಕೂಡ ಇರೋದ್ರಿಂದ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲೂ ಕೂಡ ಕ್ರಮ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಹೀಗಾಗಿ 2/3 ಮೆಜಾರಿಟಿಯಲ್ಲಿ ಪಕ್ಷವನ್ನು ಬಿಟ್ಟು ಹೋದ್ರೆ ವಿಜಯ್ ಅವರಿಗೆ ಬೆಂಬಲವನ್ನು ಕೊಟ್ಟರೆ ಒಂದಿಷ್ಟು ಅಧಿಕಾರ ಕೂಡ ಸಿಗುತ್ತೆ, ಹಾಗೆ ಒಂದಿಷ್ಟು ಪಕ್ಷ ಬಲವರ್ಧನೆ ಆಗುತ್ತೆ ಅನ್ನೋ ಚಿಂತನೆಗಳು ಷಣ್ಮುಗಂ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈಗ ನೀವು ಆ ನಿರ್ಧಾರ ತೆಗೆದುಕೊಳ್ಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ರೆಸಾರ್ಟ್ ರಾಜಕೀಯ ಜೋರಾಗ್ತಾ ಇದೆ. ಅದಕ್ಕೆ ಒಳಗಡೆ ಯಾಕಂತ ಹೇಳಿದ್ರೆ ಈಗ ಯಾರಿಗೂ ಕೂಡ ಫೋನ್ ಸಂಪರ್ಕವನ್ನು ಮಾಡೋ ಹಾಗಿಲ್ಲ, ಬೇರೆ ಪಕ್ಷದಿಂದ ಕಾಂಟ್ಯಾಕ್ಟ್ ಮಾಡೋ ಹಾಗಿಲ್ಲ ಅಂತೇಳಿ ಈಗಾಗಲೇ ಸೂಚನೆಗಳನ್ನು ಕೊಡಲಾಗಿದೆ, ರೆಸಾರ್ಟ್ನಲ್ಲಿ ಇರಿಸಲಾಗಿದೆ. ಇದನ್ನ ಮೀರಿ ಅವರು ಈಗ ವಿಜಯ್ ಅವರಿಗೆ ಬೆಂಬಲವನ್ನು ಕೊಡ್ತಾರಾ, ಪಕ್ಷವನ್ನು ರಿಫ್ಟ್ ಮಾಡ್ತಾರ ಅನ್ನೋದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಪಕ್ಷದಲ್ಲಿ ಏನಾದರೂ ಸ್ಪ್ಲಿಟ್ ಆದರೆ ನಿಜಕ್ಕೂ ಕೂಡ ವಿಜಯ್ ಅವರಿಗೆ ದೊಡ್ಡ ಮಟ್ಟಕ್ಕೆ ಬೆಂಬಲ ಸಿಗದಂತಾಗತ್ತೆ. ಯಾಕಂದರೆ ಕಾಂಗ್ರೆಸ್ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದು, ಇನ್ನೂ ಕೂಡ TVK ಇರ್ಬೋದು, ಅದೇ ರೀತಿಯಾಗಿ ಬೇರೆ ಚಿಕ್ಕಪುಟ್ಟ ಪಕ್ಷ CPM ಸೇರಿ ಹಲವಾರು ಪಕ್ಷದ ಬೆಂಬಲವನ್ನು ವಿಜಯ್ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ಪಕ್ಷಗಳ ಬೆಂಬಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈಗ ಈ ಬೇರೆ ಪಕ್ಷಗಳಿಂದ ಆದರೂ ಕೂಡ ಪಕ್ಷವನ್ನು ಒಡೆದಾದ್ರೂ ಕೂಡ ಸರಿ ಸರ್ಕಾರ ರಚಿಸಬೇಕು ಅನ್ನೋಂಥ ಒಂದಿಷ್ಟು ಚಿಂತನೆಯಲ್ಲಿ ಒಂದಿಷ್ಟು ನಾಯಕರುಗಳಿದ್ದಾರೆ. ಈ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತಾ ಅಥವಾ AIADMKನೇ ಈ ಒಂದು ಸರ್ಕಾರ ರಚಿಸುವಂಥ ಕಸರತ್ತಿನಲ್ಲಿ ಪಕ್ಷವೇ ಒಡೆದು ಹೋಗುತ್ತಾ ಅನ್ನೋದು ನೋಡಬೇಕಾಗುತ್ತೆ. ಶಿವಶಂಕರ್. ಓಕೆ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.